ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿದೆ, ಕೇಂದ್ರದ ಒಂದು ಬಜೆಟ್ ಈಗಾಗಲೇ ಏನು ಕೊಟ್ಟಿದ್ದಾರೆ ನಮ್ಮ ಒಂದು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ, ಏನೇನು ಬಜೆಟಲ್ಲಿ ನೋಡ್ಕೋಬೇಕು ಅಂತ. ಅದಕ್ಕೂ ಮುಂಚೆ ಸ್ವಲ್ಪ ಗ್ಲಿಂಪ್ಸ್ ಆಗಿ ನಾವು ಏನಪ್ಪ ಇಂಪಾರ್ಟೆಂಟ್ ಇದೆ ಅದನ್ನು ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಮ್ಮ ಒಂದು ಬಜೆಟ್ ಏನಿದೆ ಅದು ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ ಎಂಬತಕ್ಕಂಥ ಒಂದು ಪದ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಈ ಒಂದು ಬಜೆಟ್ ಎಂಬತಕ್ಕಂಥ ಒಂದು ಪದ ಇಲ್ಲ. ಅದನ್ನು ಎಲ್ಲಿ ಕೊಡ್ತಾರೆ ಅಂತಂದರೆ, ಈ ಒಂದು ಬಜೆಟ್ ಎಂಬತಕ್ಕಂಥ ಒಂದು ಪದರ ಬದಲಿಗೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಆರ್ಟಿಕಲ್ 112ರಲ್ಲಿ ಈ ಒಂದು ಪದವನ್ನು ನಾವು ನೋಡ್ಬೋದು. ಓಕೆನಾ. ಮೊದಲನೇದಾಗಿ ಈ ಒಂದು ಬಜೆಟ್ ಸ್ಟೇಟ್ಮೆಂಟ್ ಇಲ್ಲ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನಾವು ನೋಡ್ಬೋದು 112ನೇ ವಿಧಿಯಲ್ಲಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತ ಅಂದರೆ, ಈ ಒಂದು ಬಜೆಟ್ನಲ್ಲಿ ಟೋಟಲ್ ಆಗಿ ಮುಂದಿನ ವರ್ಷದ 2026-27ರ ಮುಂದಿನ ಒಂದು ಖರ್ಚು ಎಷ್ಟು ಎಂಬತಕ್ಕಂಥದ್ದು ನಾವು ಈ ಒಂದು ಬಜೆಟಲ್ಲಿ ನೋಡ್ಬೋದು. ಅದಕ್ಕಾಗಿ ಈ ಒಂದು ಬಜೆಟನ್ನು ಏನು ಮಾಡ್ತೇವೆ ಅಂತ ಅಂದರೆ, ಮುಂದಿನ ವರ್ಷದ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟೆಷ್ಟಿದೆ, ಯಾವ ಇಲಾಖೆಗೆ ಎಷ್ಟು ಅಮೌಂಟ್ ನಾವು ಖರ್ಚು ಮಾಡ್ಬೋದು ಎನ್ನುವುದರ ಬಗ್ಗೆ ನಾವು ಈ ಒಂದು ಬಜೆಟಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಅಂದರೆ, ಈ ಒಂದು ಬಜೆಟಲ್ಲಿ ಟೋಟಲ್ ಆಗಿ ಅಮೌಂಟ್ ಏನು ಬರುತ್ತೆ ಅದನ್ನು ಯಾವ ರೀತಿ ತೆಗಿತಾರೆ ಅಂತ ನೀವು ನೋಡ್ಬೋದು. ಟೋಟಲ್ ಆಗಿ ಫಂಡ್ಸ್ಗಳು ಯಾವ ರೀತಿ ಇರ್ತವೆ ಅಂತ ಅಂದರೆ, ನೀವು ನೋಡ್ಬೋದು, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಇರುತ್ತೆ. ಮತ್ತು ಇಲ್ಲಿ ಪಬ್ಲಿಕ್ ಅಕೌಂಟ್ ಅಂತ ಒಂದಿರುತ್ತೆ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಓಕೆನಾ. ಈ ಒಂದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಏನಿದೆ ಇದು ಬಜೆಟ್ನಿಂದ ಬರ್ತಕ್ಕಂಥ ಒಂದು ಅಮೌಂಟ್ ಇದು. ಆದರೆ ಇದರಿಂದ ನಾವು ಅಮೌಂಟನ್ನು ತಗೋಬೇಕು ಅಂತ ಅಂದರೆ ಲೆಜಿಸ್ಲೇಟಿವ್, ಅಂದರೆ ನಮ್ಮ ಒಂದು ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ 2 ಹೌಸ್, ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್, ಇವರು 3 ಕೂಡ ಸೇರಿ ಈ ಒಂದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಅಮೌಂಟನ್ನು ತೆಗಿಬೋದು. ಆದರೆ ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಮತ್ತು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ಯಾರ್ಯಾರು ತೊಗೋಬೋದು ಅಂತ ಅಂದರೆ, ಇಲ್ಲಿ ಬರೀ ಎಕ್ಸಿಕ್ಯೂಷನ್ ಯಾರು ಮಾಡ್ತಿದ್ದಾರೆ ಅಂದರೆ ನಮ್ಮ ಒಂದು ಸರ್ಕಾರದಲ್ಲಿ ಯಾರಿದ್ದಾರೆ ಅವರು ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಮತ್ತು ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ತೊಗೋಬೋದು. ಆದರೆ ಈ ಒಂದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಎಂಬತಕ್ಕಂಥ ಒಂದು ಯಾವ ಆರ್ಟಿಕಲ್ನಲ್ಲಿ ಇದೆ ಅಂತ ಅಂದರೆ 266 ಕ್ಲಾಸ್ 1ರಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಈ ಒಂದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದೆ. ಅದೇ ರೀತಿ ಇಲ್ಲಿ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ನೀವು ನೋಡಿದ್ರೆ 267ರಲ್ಲಿದೆ. ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಅಕೌಂಟ್ ಫಂಡ್ ನೋಡಿದರೆ 266 ಕ್ಲಾಸ್ 2ರಲ್ಲಿದೆ. ಓಕೆನಾ. ಇವು 3 ಕೂಡ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾಕೆ ಅಂತ ಪಕ್ಕ ಇದೇ ರೀತಿ ಕೇಳ್ತಾರೆ. ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮತ್ತು ಇಲ್ಲಿ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವಂಥ ಒಂದು ಸಾಧ್ಯತೆ ಇರ್ತದೆ. ಅದಾದ ಬಳಿಕ ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಒಂದು ಥಿಂಗ್ ಅಂತ ಅಂದರೆ, ಕಾನ್ಸಿಕ್ಯೂಟಿವ್ಲಿ ಅಂದರೆ ಕಂಟಿನ್ಯೂಸ್ಲಿ ಬಜೆಟ್ ಮಂಡನೆ ಮಾಡಿದಂತಹ ಒಂದು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಕಾನ್ಸಿಕ್ಯೂಟಿವ್ಲಿ ಮಹಿಳೆ ಯಾರು ಅಂತ ಕೇಳಿದರೆ ಅವರೇ ಯಾರಪ್ಪ ಅಂತಂದರೆ ನಿರ್ಮಲಾ ಸೀತಾರಾಮನ್ ಅವರು. ನೋಡಿ, ಟೋಟಲಾಗಿ 9ನೇ ಬಾರಿ 9th ಟೈಮ್ ಇವರು ಈ ವರ್ಷ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕಾಮನ್ ಆಗಿ ಕೇಳಿಬಿಟ್ರು ಅಂದರೆ ಅತಿ ಹೆಚ್ಚು ಬಾರಿ ನಮ್ಮ ಒಂದು ಬಜೆಟನ್ನು ಕೊಟ್ಟಂತಹ ಒಂದು ವ್ಯಕ್ತಿ ಯಾರು ಅಂತ ಕೇಳಿದರೆ ಮೊರಾರ್ಜಿ ದೇಸಾಯಿ ಇವರೇನಾದರೂ ನೆಕ್ಸ್ಟು ನಿರ್ಮಲಾ ಸೀತಾರಾಮನ್ ಅವರು 9ನೇ ಸರಿ ಮಾಡಿದ್ದಾರೆ. ಇವರೇನಾದರೂ ನೆಕ್ಸ್ಟ್ ಇಯರ್ ಮಾಡಿಬಿಟ್ರೆ ಅಂದರೆ 2027-28ಕ್ಕೆ ಏನಾದರೂ ಮಾಡಿಬಿಟ್ರೆ ಇವರು ಕೂಡ 10th ಟೈಮ್ ಆಗಿಬಿಡ್ತದೆ. ಮೊರಾರ್ಜಿ ದೇಸಾಯಿ ಎಷ್ಟು ಸಲ ಮಾಡಿದರೆ 10 ಸಾರಿ ಇಲ್ಲಿ ಮಾಡಿದ್ದಾರೆ. ಇವರು ಅತಿ ಹೆಚ್ಚು ಬಾರಿ ಮಾಡಿದ್ರು ಕೇಳಿದ್ರೆ ಅಂತ ಮೊರಾರ್ಜಿ ದೇಸಾಯಿ ಅವರು ಆಗ್ತಾರೆ. ಅದೇ ರೀತಿ ನಿಮಗೇನಾದರೂ ಮಹಿಳೆ ಕೇಳಿದರು ಅಂತ ಅಂದರೆ ಅವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಆಗ್ತಾರೆ. ಓಕೆನಾ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಇದು ಹಿನ್ನೆಲೆ ಆದರೆ ನೆಕ್ಸ್ಟ್ ಇಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ, ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆ್ಯಂಬಿಷನ್ ವಿತ್ ಇನ್ಕ್ಲೂಷನ್ ಅಂತ. ಏನಪ್ಪ ಅಂತಂದರೆ, ಮೊದಲನೇ ಒಂದು ಗ್ಲಿಂಪ್ಸಲ್ಲಿ ಏನಪ್ಪ ಇದೆ ಅಂತ ಅಂದರೆ, ಈ ಒಂದು ಬಜೆಟ್ನ ಒಂದು ಥೀಮ್ ಏನಪ್ಪ ಅಂತಂದರೆ ನೋಡಿ, ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆ್ಯಂಬಿಷನ್ ವಿತ್ ಇನ್ಕ್ಲೂಷನ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಥೀಮ್. ಅದೇ ರೀತಿ ನೀವು ನೋಡ್ಬೋದು, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೂ ಕೂಡ ಇಂಪಾರ್ಟೆಂಟ್ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಫ್ ಆಸ್ಪಿರೇಷನ್ ಇಂಟು ದ ಅಚೀವ್ಮೆಂಟ್, ಪೊಟೆನ್ಷಿಯಲ್ ಇಂಟು ಪರ್ಫಾರ್ಮೆನ್ಸ್, ಈ ರೀತಿಯಾಗಿ ನಿಮಗೆ ಅಂತ ಕೊಟ್ಟಿದ್ದಾರೆ. ಇದೇನು ಇಂಪಾರ್ಟೆಂಟ್ ಇಲ್ಲ, ಆದರೆ ಒಂದ್ಸಲ ನೋಡ್ಕೊಳ್ಳಿ. ಸ್ಟೆಬಿಲಿಟಿ, ಫಿಸ್ಕಲ್ ಡಿಸಿಪ್ಲಿನ್, ಸಸ್ಟೈನಬಲ್ ಗ್ರೋತ್ ಮತ್ತು ಮಾಡರೇಟ್ ಇನ್ಫ್ಲೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಒಂದು ಆರ್ಟಿಕಲ್ನಲ್ಲಿ ಇನ್ನೊಂದು ಗ್ಲಿಂಪ್ಸಲ್ಲಿ ಟೋಟಲಾಗಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂತಂದರೆ, ಮುಂದಿನ ವರ್ಷದ 2026-27ರ ಗ್ರೋತ್ ರೇಟ್ ಎಷ್ಟು ಅಂತ ಕೇಳ್ತಾರೆ. ಗ್ರೋತ್ ರೇಟ್ ಎಷ್ಟು ಅಂತಂದರೆ 7%. ನೋಡಿ, ಬಜೆಟ್ನ ಒಂದು ಗ್ರೋತ್ ರೇಟ್ ಎಷ್ಟು ಅಂತಂದರೆ ಹೈ ಗ್ರೋತ್ ರೇಟ್ ಆಫ್ ಅರೌಂಡ್ 7% ಅಂತ ಕೊಟ್ಟಿದ್ದಾರೆ. ಇದು
ಇಷ್ಟು ಆಗಬೇಕು ಅಂತ ಇವರು ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ, ಇದು ಕೂಡ ತುಂಬ ಇಂಪಾರ್ಟೆಂಟು. ಇದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ಆದರೆ ಗ್ರೋತ್ ರೇಟಲ್ಲಿ ಏನೇನು ಬರ್ತವೆ ಅಂತ ನೀವು ನೋಡ್ಬೋದು. ಒಂದ್ಸಲ ನೋಡ್ಕೊಳ್ಳಿ. ಎನರ್ಜಿ ಸೆಕ್ಯೂರಿಟಿ ಬರುತ್ತೆ, ರೆಡ್ಯೂಸಲ್ ಕ್ರಿಟಿಕಲ್ ಇಂಪೋರ್ಟ್ ಡಿಪೆಂಡೆನ್ಸ್ ಬರ್ತವೆ, ಮತ್ತು ಇಲ್ಲಿ ಫಾರ್ ರೀಚಿಂಗ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಮತ್ತು ಇಲ್ಲಿ ಫಿಸ್ಕಲ್ ಪ್ರೂಡೆನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಾನಿಟರಿ ಸ್ಟೆಬಿಲಿಟಿ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಥ್ರಸ್ಟ್ ಆನ್ ದ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಸಿಟಿಜನ್ಸ್ ಬೆನಿಫಿಟ್ ಫ್ರಮ್ ಗೌರ್ನಮೆಂಟ್ ಆ್ಯಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಇದರಲ್ಲಿ ಬರ್ತದೆ. ಓಕೆನಾ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಮುಂದಿನ ಒಂದು ಆರ್ಟಿಕಲ್ಗೆ ನಾವು ಹೋಗೋದಾದರೆ ಏನಪ್ಪ ಮುಂದಿನ ಒಂದು ಆರ್ಟಿಕಲ್ ಅಂತ ಅಂದರೆ ಟೋಟಲಾಗಿ ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಈ ಒಂದು ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ ಟೋಟಲಾಗಿ 3 ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಕರ್ತವ್ಯ, ಸೆಕೆಂಡ್ ಕರ್ತವ್ಯ ಮತ್ತು ಥರ್ಡ್ ಕರ್ತವ್ಯ ಅಂತ ಟು ಫೋಕಸ್ ಆನ್ ಪೂರ್, ಅಂಡರ್ ಪ್ರಿವಿಲೇಜ್ಡ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ಡ್ ಅಂತ ಕೊಟ್ಟಿದ್ದಾರೆ. ಇವರಿಗೆ ಗೋರ್ನಮೆಂಟ್ ಸಂಕಲ್ಪ ಏನು ಕೊಡ್ತಿದೆ ಅಂತಂದರೆ 3 ಕರ್ತವ್ಯಗಳನ್ನು ಕೊಡ್ತಾ ಇದೆ. ಆ ಒಂದು 3 ಕರ್ತವ್ಯಗಳನ್ನು ನೀವು ನೋಡ್ಬೋದು. ಏನೇನಪ್ಪ 3 ಕರ್ತವ್ಯ ಅಂತ ಅಂದರೆ ಆಕ್ಸಲರೇಟ್ ಆ್ಯಂಡ್ ಸಸ್ಟೈನ್ ಎಕನಾಮಿಕ್ ಗ್ರೋತನ್ನು ಹೆಚ್ಚಿಗೆ ಮಾಡೋದು. ನೆಕ್ಸ್ಟ್ ಇಲ್ಲಿ ಫುಲ್ಫಿಲ್ ದ ಆಸ್ಪಿರೇಷನ್ ಆಫ್ ಅವರ್ ಪೀಪಲ್, ಅಂದರೆ ಏನು ಆಸ್ಪಿರೇಷನ್ಸ್ ಒಂದು ಪೀಪಲ್ನ ಒಂದು ಆಸ್ಪಿರೇಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದು. ನೆಕ್ಸ್ಟ್ 3ನೇದು ವಿಷನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಒಂದು 3 ಕರ್ತವ್ಯಗಳನ್ನು ನೆನ್ಪಿಟ್ಕೊಳ್ಳಿ. ಟೋಟಲಾಗಿ ಎಷ್ಟು ಕರ್ತವ್ಯ ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ? 3 ಕರ್ತವ್ಯಗಳನ್ನು ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕಾಗಿ ನಿಮಗೆ ಇದು ಗೊತ್ತಿರಬೇಕು ಅಂತ. ಓಕೆನಾ, ಇದು ಬಿಟ್ಟರೆ ಇನ್ನೂ ಕೂಡ ಈ ಒಂದು ಆರ್ಟಿಕಲಲ್ಲಿ ಏನೂ ಕೂಡ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲೊಂದೇ ನೋಡಿ, ಇಂಡಿಯಾಸ್ ರಿಫಾರ್ಮ್ ಎಕ್ಸ್ಪ್ರೆಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇದೇನು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನೋಡಿ, ಓವರ್ 350 ರಿಫಾರ್ಮ್ಸ್ ಹ್ಯಾಡ್ ಬೀನ್ ರೋಲ್ಡ್ ಔಟ್ ಇನ್ಕ್ಲೂಡಿಂಗ್ GST ಸಿಂಪ್ಲಿಫಿಕೇಷನ್, ನೋಟಿಫಿಕೇಷನ್, ಲೇಬರ್ ಕೋಡ್ಸ್ ಅಂತ. ಅಂದರೆ 2026-27 ಒಂದು ಬಜೆಟ್ನಲ್ಲಿ ಟೋಟಲಾಗಿ ಎಷ್ಟು ರಿಫಾರ್ಮ್ಗಳನ್ನು ಮಾಡಲಾಯಿತು, ಅಂದರೆ ಎಷ್ಟು ಚೇಂಜಸ್ಗಳನ್ನು ಮಾಡಲಾಯಿತು ಅಂತಂದರೆ ಟೋಟಲಾಗಿ 350 ಚೇಂಜಸ್ಗಳನ್ನು ಇಲ್ಲಿ ಮಾಡಲಾಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿ ಹೈ ಲೆವೆಲ್ ಕಮಿಟೀಸ್ ಅಂತ ಕೊಟ್ಟಿದ್ದಾರೆ, ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಇವೇನು ಕೂಡ ಇಂಪಾರ್ಟೆಂಟ್ ಇಲ್ಲ, ಇದ್ರ ಬಗ್ಗೆ ನಿಮಗೆ ಏನು ಮಾಹಿತಿಗಳು ಸಿಗೋದಿಲ್ಲ. ಓಕೆನಾ. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಒಂದು ಆರ್ಟಿಕಲ್ಗೆ ನಾವು ಬರೋದಾದರೆ ಟೋಟಲಾಗಿ ಪಿಲ್ಲರ್ಸ್ ಆಫ್ ಗ್ರೋತ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಟೋಟಲಾಗಿ ಎಷ್ಟು ಪಿಲ್ಲರ್ಸ್ ಇದ್ದಾವೆ ನೋಡ್ಕೊಂಬರೋಣ. ಟೋಟಲಾಗಿ ನೋಡಿ 1, 2, 3, 4, 5, 6 ಟೋಟಲಾಗಿ 6 ಪಿಲ್ಲರ್ಸ್ ಇದ್ದಾವೆ. ನೋಡ್ಕೊಂಬರೋಣ. ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್ ಎಂಬತಕ್ಕಂಥದ್ದು, ಸ್ಟ್ರೆಂಥನಿಂಗ್ ದ ಫೌಂಡೇಶನ್ಸ್ ಆಫ್ ಗ್ರೋತ್ ಅಂತ ಎಂಬತಕ್ಕಂಥದ್ದು. ನೆಕ್ಸ್ಟು ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆ್ಯಂಡ್ ಈಸ್ ಆಫ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಫಿಸ್ಕಲ್ ಮ್ಯಾಟರ್ಸ್ ಅಂತ ಟೋಟಲಾಗಿ 6 ಏನಿದ್ದಾವೆ ಮ್ಯಾಟ್ರ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಪಿಲ್ಲರ್ಸ್ ಆಫ್ ಗ್ರೋತ್ ಡೆವಲಪ್ಮೆಂಟ್ ಅಂತ. ನೆಕ್ಸ್ಟು ಮುಂದಿನ ಆರ್ಟಿಕಲ್ ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್. ಇದು ಮೊದಲನೇ ಪಿಲ್ಲರಲ್ಲಿ ಏನೇನು ಬರ್ತವೆ ಅಂತ. ಏನಪ್ಪ ಮೊದಲನೇ ಪಿಲ್ಲರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತ್ ಅಂತ ಇದೆ. ಹಾಗಾದರೆ ಇದರಲ್ಲಿ ಏನೇನು ಬರ್ತವೆ ನೋಡಿತ್ತು. ಇದರಲ್ಲಿ ಈ ಒಂದು ಆರ್ಟಿಕಲಲ್ಲಿ ತುಂಬ ಇದ್ದಾವೆ. ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂತ ಇವು 3 ನಿಮಗೆ ಪ್ರಶ್ನೆಗಳು ಬರ್ತವೆ. ಓಕೆನಾ. ಈ ಒಂದು ಬಜೆಟಲ್ಲಿ ಏನಪ್ಪ ಮೊದಲೇನು ಅಂತಂದ್ರೆ ಬಯೋಫಾರ್ಮಾ ಶಕ್ತಿ ಅಂತಕ್ಕಂಥದ್ದು. ಬಯೋಫಾರ್ಮಾ ಶಕ್ತಿ ಅಂತಂದರೆ ಏನು? ಇತ್ತೀಚೆಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ಏನೋ ಬೇರೆ ಬೇರೆ ಡಿಸೀಸ್ಗಳು ಆಗಿರ್ಬೋದು, ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ ತುಂಬ ಜನ ಸಾಯ್ತಿದ್ದಾರೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ಬಯೋಫಾರ್ಮಾ ಶಕ್ತಿ ಅಂತಕ್ಕಂಥ ಒಂದು ಯೋಜನೆ ಮೂಲಕ ಟೋಟಲಾಗಿ 10,000 ಕೋಟಿ ಇದಕ್ಕೆ ಅಲೋಕೇಶನ್ ಮಾಡಿದ್ದಾರೆ. ಟೋಟಲಾಗಿ ಮುಂದಿನ 5 ವರ್ಷಗಳಿಗೆ ಅಲೋಕೇಶನನ್ನು ಮಾಡಿ ಇದನ್ನು ಎಲ್ಲ ಕಡಿಮೆ ಮಾಡಬೇಕು, ಜನರು ಸಾಯ್ತಿರೋದನ್ನು ಕಡಿಮೆ ಮಾಡಬೇಕು ಅಂತ ಇಲ್ಲಿ ಈ ಒಂದು ಬಯೋಫಾರ್ಮಾ ಶಕ್ತಿಗೆ ಇಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ನೋಡಿ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಏನಿದೆ ಇದು 2021ರಲ್ಲಿ ಮೊದಲನೇದು ಶುರು ಆಯಿತು. 1.0 ಅಂತಕ್ಕಂಥದ್ದು ಮೊದಲನೇದು ಶುರು ಆಯಿತು. ಈಗ 2026ರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತಕ್ಕಂಥದ್ದನ್ನು ಇಲ್ಲಿ ಶುರು ಮಾಡ್ತಿದ್ದಾರೆ. ಸೆಮಿಕಂಡಕ್ಟರ್ ನಾವು ಕೂಡ ತೆಗೆದುಕೊಂಡು ಬರಬೇಕು ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ 3ನೇದು, ಇದು ಕೂಡ ತುಂಬ ಇಂಪಾರ್ಟೆಂಟು ನೋಡಿ ಅಂತ. ಇಲ್ಲೇನಪ್ಪ ಅಂತಂದರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ನೋಡಿ. ಸ್ಕೀಮ್ ಫಾರ್ ರೇರ್ ಅರ್ತ್ ಎಲಿಮೆಂಟ್ಸ್ ರಿಸರ್ಚ್, ಮೈನಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೊಟ್ಟಿದ್ದಾರೆ. ರೇರ್ ಅರ್ತ್ ಎಲಿಮೆಂಟ್ಸ್ಗಳ ಒಂದು ಏನು ಇದೆ ಅದನ್ನು ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ರೇರ್ ಅರ್ತ್ ಕಾರಿಡಾರ್ಗಳನ್ನು ನಾವು ಮಾಡ್ತೇವೆ ಅಂತ. ಈ ರೀತಿಯಾಗಿ ಭಾರತ ಇತ್ತು ಅಂತ ಇಲ್ಲಿ ನಿಮಗೆ ತೋರಿಸ್ತೇನೆ. ಈ ರೀತಿಯಾಗಿ ಭಾರತ ಇದೆ ಅಂತ ಟೋಟಲಾಗಿ ಎಲ್ ಶೇಪಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇರ್ತಕ್ಕಂಥ ಒಂದು ರಾಜ್ಯಗಳು ಕಂಡು ಬರ್ತವೆ. ಟೋಟಲಾಗಿ 4 ರಾಜ್ಯಗಳು ಈ ಒಂದು ರೇರ್ ಅರ್ತ್ ಮಿನರಲ್ಸ್ಲಿ ಕಂಡು ಬರ್ತವೆ. ಯಾವ್ಯಾವ ರಾಜ್ಯಗಳು ನೋಡಿ. ಮೊದಲನೇದಾಗಿ ಇಲ್ಲಿ ಕೇರಳ ಮತ್ತು ತಮಿಳುನಾಡು ಇರ್ತದೆ. ತಮಿಳುನಾಡಿನ ಮೇಲೆ ಒಂದು ಆಂಧ್ರ ಪ್ರದೇಶ ಇರ್ತದೆ. ಆಂಧ್ರ ಪ್ರದೇಶ ಮೇಲೆ ಒಡಿಶಾ. ಓಕೆನಾ. 4 ಏನು ರಾಜ್ಯಗಳು ಇರ್ತವೆ ಈ ಒಂದು ರೇರ್ ಅರ್ತ್ ಎಲಿಮೆಂಟ್ಸ್ ಮೇಲೆ ಬರ್ತಕ್ಕಂಥದ್ದು ನೋಡಿ. ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಕೇಳ್ತಾರೆ ಅಂತ ಟೋಟಲಾಗಿ ಅತಿ ರೇರ್ ಅರ್ತ್ ಎಲಿಮೆಂಟ್ಸ್ ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಟೋಟಲಾಗಿ 17 ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಇದ್ದಾವೆ.
ಅದರಲ್ಲಿ ಏನಪ್ಪ ಅಂದರೆ ಲ್ಯಾಂಥೆನೈಟ್ಸ್ ಅಂತಕ್ಕಂಥದ್ದು ಟೋಟಲ್ ಆಗಿ ಎಷ್ಟಪ್ಪ ಅಂತಾರೆ 15 ಇರ್ತವೆ. ನೆಕ್ಸ್ಟು ಎಟ್ಟೇರಿಯಂ ಅಂತಕ್ಕಂಥದ್ದು ಒಂದು ಎಟ್ಟೇರಿಯಂ. ನೆಕ್ಸ್ಟ್ ಕೊನೆಯದಾಗಿ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಸ್ಕ್ಯಾಂಡಿಯಂ ಅಂತಕ್ಕಂಥದ್ದು ಒಂದು ಸ್ಕ್ಯಾಂಡಿಯಂ. ಟೋಟಲ್ ಆಗಿ 17 ರೇರ್ ಅರ್ತ್ ಎಲಿಮೆಂಟ್ಸ್ಗಳು ನಿಮಗೆ ಕಂಡು ಬರ್ತವೆ. ಅದನ್ನು ಬಿಟ್ಟರೆ ಇನ್ನೂ ಕೂಡ ಈ ಒಂದು ಆರ್ಟಿಕಲ್ಗಳಲ್ಲಿ ಏನೂ ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ಗೆ ಬರೋದಾದರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಟ್ಯಾಕ್ಸ್ ರಿಫಾರ್ಮ್ಸ್ ಟು ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ಏನೇನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಟ್ಯಾಕ್ಸ್ ಏನೇನು ಕೊಡ್ತಿದ್ದಾರೆ ಅಂತ. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನೂ ಇಲ್ಲ. ಆದರೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತಂದರೆ 17 ಕ್ರಿಟಿಕಲ್ ಡ್ರಗ್ಸ್ ಇದ್ದು 17 ಕ್ರಿಟಿಕಲ್ ಡ್ರಗ್ಸ್ ಬರ್ತಾಯಿದ್ರು. ಅದರ ಸಂಪೂರ್ಣ ಒಂದು ಇಂಪೋರ್ಟ್ ಡ್ಯೂಟಿ ಏನಿದೆ, ಇಂಪೋರ್ಟ್ ಡ್ಯೂಟಿ ಅಂದರೆ ಹೊರಗಿನಿಂದ ಏನು ಆಮದು ಮಾಡ್ಕೊಳ್ತೇವೆ ಅದರ ಮೇಲೆ ಇರ್ತಕ್ಕಂಥ ಒಂದು ಟ್ಯಾಕ್ಸನ್ನು ಕಂಪ್ಲೀಟಾಗಿ ತೆಗೆದು ಹಾಕಿದ್ದಾರೆ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ TCS ಅಂತಕ್ಕಂಥದ್ದು ಒಂದು ಇರುತ್ತದೆ. ಅದರ ಒಂದು ಇಂಪೋರ್ಟ್ ಡ್ಯೂಟಿನ 5%ಇಂದ 2%ಗೆ ಮಾಡಿದೆ. ಇದನ್ನು ಬಿಟ್ಟು ಇದರಲ್ಲಿ ಇನ್ನೂ ಕೂಡ ಏನೂ ಕೂಡ ಇಂಪಾರ್ಟೆಂಟ್ ಇಲ್ಲ. ಅದನ್ನು ಬಿಟ್ಟು ಇನ್ನೂ ಕೂಡ ಹೆಚ್ಚಿನದಾಗಿ ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲನ್ನು ನೋಡ್ಕೊಂಬೋಣ. ಇಲ್ಲೂ ಕೂಡ ಏನು ಇಂಪಾರ್ಟೆಂಟ್ ಇದೆ, ಪ್ರೊಫೆಷನಲ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಟ್ರೇಡ್ಸ್ನ ಒಂದು ಫುಲ್ ಫಾರ್ಮ್ ಏನಪ್ಪ ಅಂತ ಅಂದರೆ ಟ್ರೇಡ್ ರಿಸೀವಬಲ್ ಡಿಸ್ಕೌಂಟ್ಸ್ ಅಂತ ಏನೋ ಒಂದಿದೆ, ಅದನ್ನು ನೋಡ್ಕೊಳ್ಳಿ. CGTMSC ಅಂತ ಇದು ಇವೆಲ್ಲದರ ಒಂದು ಫುಲ್ ಫಾರ್ಮ್ಗಳನ್ನು ನೀವು ನೋಡ್ಕೋಬೇಕು. ಈ ಒಂದು ಟ್ರೇಡ್ಸ್ ಅಂತಕ್ಕಂಥದ್ದು ಆಗಿರ್ಬೋದು, ಟ್ರೆಂಡ್ಸ್ ಅಲ್ಲ ಟ್ರೇಡ್ಸ್ ಇದು. ಮತ್ತು ಇಲ್ಲಿ CGTMSC ಇದರ ಒಂದು ಫುಲ್ ಫಾರ್ಮನ್ನು ನೀವು ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಲ್ಲೊಂದು ಥಿಂಗ್ ಕೊಟ್ಟಿದ್ದಾರೆ ನೋಡಿ, ಟ್ಯಾಕ್ಸ್ ಪ್ರಪೋಸಲ್ ಅಂತ ಕೊಟ್ಟಿದ್ದಾರೆ. ರಿಮೂವಲ್ ಆಫ್ ಕರೆಂಟ್ ವ್ಯಾಲ್ಯೂ ಕ್ಯಾಪ್ ಆಫ್ 10 lakh ಪರ್ ಕನ್ಸೈನ್ಮೆಂಟ್ ಆನ್ ಕೊರಿಯರ್ ಎಕ್ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡ್ಕೊಳ್ಳಿ. ರಿಮೂವಲ್ ಆಫ್ ಕರೆಂಟ್ ವ್ಯಾಲ್ಯೂ ಕ್ಯಾಪಿಟಲ್ ಆಫ್ 10 lakh rupees ಪರ್ ಕನ್ಸೈನ್ಮೆಂಟ್ ಆನ್ ಕೊರಿಯರ್ ಎಕ್ಸ್ಪೋರ್ಟ್ ಅಂತ. ಇದು ಕೂಡ ಇಂಪಾರ್ಟೆಂಟು, ಅದಕ್ಕಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ಬಳಿಕ ನೆಕ್ಸ್ಟು ಮುಂದಿನ ಆರ್ಟಿಕಲ್, ಇದು ಒಂದು ಆರ್ಟಿಕಲ್ ಇದೆ ನೋಡಿ. ಇದರಲ್ಲಿ ಆಲ್ಮೋಸ್ಟ್ ಏನೂ ಕೂಡ ಇಂಪಾರ್ಟೆಂಟ್ ಇಲ್ಲ. ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ರಿನ್ಯೂವಬಲ್ ಎಂಫಸಿಸ್ ಆನ್ ಸರ್ವಿಸ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೇಳಲ್ಲ ಅಂತಂದರೆ ಇಲ್ಲೊಂದು ಇದೆ ನೋಡಿ, ಏನಪ್ಪ ಅಂತಂದ್ರೆ ಆರೆಂಜ್ ಎಕಾನಮಿ ಅಂತ ನೋಡಿ. ಆರೆಂಜ್ ಎಕಾನಮಿ ಇದರ ಬಗ್ಗೆ ಕೇಳ್ಬೋದು. ಏನಪ್ಪ ಆರೆಂಜ್ ಎಕಾನಮಿ ಅಂತ ಅಂದರೆ AVGC ಅಂತ ಅಂದರೆ ನೀವು ಗೇಮಿಂಗ್ ಆಡ್ತೀರಾ, ಆ್ಯನಿಮೇಷನ್ ಮಾಡ್ತೀರಾ, ಈ ರೀತಿಯಾಗಿ ನೀವೇನಾದರೂ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಏನಪ್ಪ ಮಾಡ್ತಿದ್ದಾರೆ ಅಂತಂದರೆ 250 ಕೋಟಿಗಳನ್ನು ಅಲೋಕೇಶನನ್ನು ಮಾಡ್ತಿದ್ದಾರೆ. 250 ಕೋಟಿ ರೂಪಾಯಿಗಳನ್ನು ಅಲೋಕೇಶನ್ ಮಾಡ್ತಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏನಪ್ಪ ಅಂತ ಅಂದರೆ ಕ್ರಿಯೇಟಿವ್ ಟೆಕ್ನಾಲಜಿ ಎಲ್ಲಿದೆ ಅಂತ ಮುಂಬೈನಲ್ಲಿದೆ. ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಏನಿದೆ ಇದನ್ನು ನೋಡ್ಕೊಳುತ್ತೆ. ಏನಪ್ಪ ಅಂತ ಕಾಂಟೆಂಟ್ ಕ್ರಿಯೇಷನ್ಸ್ಗಳನ್ನು ಎಲ್ಲಿ ಅಂತ ಅಂದರೆ 15,000 ಸೆಕೆಂಡರಿ ಸ್ಕೂಲ್ಸ್ ಮತ್ತು 500 ಕಾಲೇಜಸ್ಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿ ಇದನ್ನು ನೋಡ್ತಾರೆ. ಅದನ್ನು ಆರೆಂಜ್ ಎಕಾನಮಿ ಅಂತ ಕರೀತಾರೆ. ಆರೆಂಜ್ಗೂ ಇದಕ್ಕೂ ಏನೂ ಕೂಡ ಸಂಬಂಧ ಇಲ್ಲ. ನೀವು ಆರೆಂಜ್ ಎಕಾನಮಿ ಅಂತ ಇದ್ರ ಬಗ್ಗೆ ನಿಮಗೂ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ 3 ನ್ಯೂ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಯುರ್ವೇದ ಅಂತ ಕೊಟ್ಟಿದ್ದಾರೆ. ಆಯುಷ್ನಲ್ಲಿ 3 ನ್ಯೂ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ಗಳನ್ನು ಡೆವಲಪ್ ಮಾಡ್ತೀವಿ ಅಂತ. ನೆಕ್ಸ್ಟು ಇನ್ನೂ ಕೂಡ ಏನೂ ಕೂಡ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಹಿಂದಿನದಲ್ಲಿ ಏನಿದೆ ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟು ಖೇಲೋ ಇಂಡಿಯಾ ಮಿಷನ್ ಅಂತ ಒಂದು ಕೊಟ್ಟಿದ್ದಾರೆ. ಇದನ್ನು ನೀವು ಒಂದ್ಸಲಿ ನೋಡ್ಕೊಳ್ಳಿ. ಸೆಟ್ಟಿಂಗ್ ಅಪ್ ಆಫ್ ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಕೊಟ್ಟಿದ್ದಾರೆ ಟು ಈಸ್ಟರ್ನ್ ರೀಜನ್ ಆಫ್ ಇಂಡಿಯಾ ಅಂತ. ನೆಕ್ಸ್ಟ್ ಇನ್ನೊಂದು ಥಿಂಗ್ ಇಲ್ಲಿ ನೋಡಿದ್ದೆ, ಏನಪ್ಪ ಅಂದರೆ ನಾರ್ತ್ ಈಸ್ಟ್ ರೀಜನ್ಸಲ್ಲಿ ನೆಕ್ಸ್ಟ್ ಪೇಜನಲ್ಲಿದೆ ನೋಡಿ. ಇಲ್ಲಿ ಏನಪ್ಪ ನಾರ್ತ್ ಈಸ್ಟ್ ರೀಜನಲ್ಲಿ ಒಂದು ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ತುಂಬ ಇಂಪಾರ್ಟೆಂಟ್ ಇದು. ಡೆವಲಪ್ಮೆಂಟ್ ಆಫ್ ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಇನ್ ನಾರ್ತ್ ಈಸ್ಟ್ ರೀಜನ್ ಅಂತ. ಟೋಟಲ್ ಆಗಿ ಬುದ್ಧಿಸ್ಟ್ ಸರ್ಕ್ಯೂಟಲ್ಲಿ ಯಾವ್ಯಾವ ಒಂದು ರಾಜ್ಯಗಳು ಬರ್ತವೆ ಅಂತ ಅಂದರೆ ಅರುಣಾಚಲ ಪ್ರದೇಶ ಒಂದು, ಅಸ್ಸಾಂ ಒಂದು, ನೆಕ್ಸ್ಟು ಸಿಕ್ಕಿಂ ಒಂದು, ತ್ರಿಪುರಾ ಒಂದು, ನೆಕ್ಸ್ಟು ಇನ್ನೂ 2 ಯಾವುದು ಮೇಘಾಲಯ ಒಂದು, ಮಿಜೋರಾಂ ಒಂದು. ಈ ಒಂದು 6 ರಾಜ್ಯಗಳು ಬುದ್ಧಿಸ್ಟ್ ಸರ್ಕ್ಯೂಟ್ಸಲ್ಲಿ ಬರ್ತವೆ. ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಂಡಿಯಾ ಬೂಸ್ಟ್ ಎವರ್ ಗ್ಲೋಬಲ್ ಕ್ಯಾಟ್ ಸಮಿಟ್ ಅಂತ ಕೊಟ್ಟಿದ್ದಾರೆ. ಬಿಗ್ ಕ್ಯಾಟ್ ಅಲಯನ್ಸಲ್ಲಿ ಟೋಟಲ್ ಆಗಿ 7 ದೇಶಗಳಿದ್ದಾವೆ. ಇದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಅದರ ಬಗ್ಗೆಯೂ ಕೂಡ ಇಲ್ಲಿ ಬಜೆಟ್ನಲ್ಲಿ ಸ್ವಲ್ಪ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಇನ್ನೂ ಕೂಡ ಇಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಏನೂ ಇಲ್ಲ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ಬುದ್ಧಿಸ್ಟ್ ಸರ್ಕ್ಯೂಟ್ಸ್ ಏನಿದೆ ಅದರಲ್ಲಿ ಯಾವ್ಯಾವ ರಾಜ್ಯಗಳು ಕಂಡು ಬರ್ತವೆ ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದರೆ ಒಳ್ಳೆಯದು. ಓಕೆ, ಇದಾದಮೇಲೆ ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ಥಿಂಗ್ ಆಗಿ ಇಲ್ಲಿ ಕೂಡ ಏನು ಕೂಡ ಇಂಪಾರ್ಟೆಂಟ್ ಇಲ್ಲ. ಫೈನಾನ್ಷಿಯಲ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ. ನೋಡಿ, ಇದೊಂದಿದೆ. ಏನಪ್ಪ ಅಂತ ರೈಸಿಂಗ್ ಆಫ್ STT ಆನ್ ಫ್ಯೂಚರ್ಸ್ ಫ್ರಮ್ 0.02% ಟು 0.05%. ಅಂದರೆ ಏನು ಟ್ರೇಡಿಂಗ್ ಮಾಡ್ತಾಯಿದ್ರು, ಟ್ರೇಡಿಂಗಲ್ಲಿ ಏನು ಚಾರ್ಜಸ್ ಇತ್ತು. ಚಾರ್ಜಸ್ ಮೊದಲು 0.02% ಇತ್ತು. ಅದನ್ನು ಏನು ಮಾಡ್ತಿದ್ದಾರೆ ಅಂತ 0.05% ಆಗಿ ಬದಲಾವಣೆ ಮಾಡ್ತಿದ್ದಾರೆ.
ಮ್ಯಾಕ್ಸಿಮಮ್ ಡಬಲ್ ಆಗಿದೆ, ಡಬಲ್ಗಿಂತ ಜಾಸ್ತಿನೇ ಆಗಿದೆ, 1.5% ಜಾಸ್ತಿ ಆಗಿದೆ. ಅದಕ್ಕಾಗಿ ಏನಪ್ಪ ಆಯಿತು ಅಂತಂದರೆ ಇತ್ತೀಚೆಗೆ ಶೇರ್ ಮಾರ್ಕೆಟಲ್ಲಿ ಡೌನ್ಫಾಲ್ ನಿಮಗೆ ಕಂಡು ಬಂತು ಅಂತ. ಓಕೆನಾ, ಇದಕ್ಕಾಗಿ ಕಂಡು ಬಂದಿರತಕ್ಕಂಥದ್ದು. ಇದು ಕೂಡ ತುಂಬ ಇಂಪಾರ್ಟೆಂಟು, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನು ಇಂಪಾರ್ಟೆಂಟ್ ಥಿಂಗ್ ಇಲ್ಲೂ ಕೂಡ ಏನೂ ಇಲ್ಲ. ಇಲ್ಲೊಂದಿದೆ ನೋಡಿ, ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಫಿನಾನ್ಸ್ ಪ್ರೊಡಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ಯೂ ಮತ್ತು ಕೋಕೋವಾ, ಕ್ಯಾಶ್ಯೂನಟ್ ಮತ್ತು ಕೋಕೋವಾ ಪ್ರೋಗ್ರಾಮ್ಗಳಿಗೆ. ಮತ್ತು ಇನ್ನೊಂದು ಥಿಂಗ್ ಏನಪ್ಪ ಅಂದರೆ ಸ್ಯಾಂಡಲ್ವುಡ್ಗೆ ಫೋಕಸ್ಡ್ ಕಲ್ಟಿವೇಷನ್ ಪೋಸ್ಟ್ ಹಾರ್ವೆಸ್ಟ್ ಪ್ರೊಸೆಸಿಂಗ್. ಈ 3 ಕ್ರಾಪ್ಸ್ಗಳಿಗೆ, ಕ್ಯಾಶ್ಯೂನಟ್ ಆಗಿರ್ಬೋದು, ಕೋಕೋವಾ ಆಗಿರ್ಬೋದು ಮತ್ತು ಸ್ಯಾಂಡಲ್ವುಡ್ ಕ್ರಾಪ್ ಆಗಿರ್ಬೋದು, ಈ 3 ಕ್ರಾಪ್ಗಳಿಗೆ ಹೆಚ್ಚಿನ ಒತ್ತನ್ನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೀವು ಕ್ರಾಪ್ಸ್ ಬಗ್ಗೆ ನೀವು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಿಮಗೆ UPSCಯಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಬರ್ಬೋದು, ಮತ್ತು ಇಲ್ಲಿ KPSC ಕೂಡ ಈ ರೀತಿಯಾಗಿ ನಿಮಗೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಕ್ಯಾಶ್ಯೂ ಮತ್ತು ಕೋಕೋನಟ್ ಮೇಲೆ ಕ್ವಶನ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರ್ತದೆ. ಓಕೆನಾ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದ್ದಾವೆ, ಇವೆಲ್ಲ ಏನೂ ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ. ಸ್ಟ್ರೆಂಥನಿಂಗ್ ದ ಫೌಂಡೇಶನ್ಸ್ ಆಫ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಏನು ಇಂಪಾರ್ಟೆಂಟ್ ಇದ್ದವು ಹೇಳಿಬಿಡ್ತೇನೆ, ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ನೋಡಿ, ಇಲ್ಲೊಂದಿದೆ ಏನಪ್ಪ ಅಂದರೆ ಲಾಂಚ್ ಆಫ್ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅಂತ. ನೋಡಿ, ಈ ಒಂದು ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮನ್ನು ಲಾಂಚ್ ಮಾಡ್ತಾ ಇದ್ದಾರೆ ಟು ಇನ್ಕ್ರೀಸ್ ದ ಶೇರ್ ಆಫ್ ಇನ್ಲ್ಯಾಂಡ್ ವಾಟರ್ವೇಸ್ ಬೈ 6% to 12% ಅಂತ. 12% ಮಾಡ್ತಿದ್ದಾರೆ. ಯಾವಾಗ ಅಂತ ಅಂದರೆ 2047 ಒಳಗೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು ಕೋಸ್ಟಲ್ ಕಾರ್ಗೋ ಸ್ಕೀಮು. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಮತ್ತು ಇಲ್ಲಿ ಆಪರೇಷನಲೈಸಿಂಗ್ ಆಫ್ ದ 20 ನ್ಯೂ ನ್ಯಾಷನಲ್ ವಾಟರ್ವೇಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ವಾಟರ್ವೇಸ್ಗಳನ್ನು ನೆಕ್ಸ್ಟು ನಾವು ಕ್ರಿಯೇಷನ್ ಮಾಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಸ್ಟಲ್ ಕಾರ್ಗೋ ಸ್ಕೀಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟು, ಇದರ ಬಗ್ಗೆ ನಿಮಗೆ ಗೊತ್ತಿರಲಿ. ಓಕೆನಾ, ನೆಕ್ಸ್ಟು ಇಲ್ಲೂ ಕೂಡ ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಾರೆ 6ನೇ ಪಾಯಿಂಟ್ ಬರಬೇಕು, ಫಿಸ್ಕಲ್ ಎಂಬತಕ್ಕಂಥ ಪಾಯಿಂಟು ಅಲ್ಲಿ ನಿಮಗೆ ಕೊಡ್ತಾರೆ. ನೆಕ್ಸ್ಟು ದಿವ್ಯಾಂಗಜನ್ ಅವರಿಗೆ ಅಂದರೆ ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್ಗಳಿಗೆ ಟೋಟಲ್ ಆಗಿ 2 ಯೋಜನೆಗಳನ್ನು ಮಾಡಿದ್ದಾರೆ. ಯಾವ ಯೋಜನೆ ನೀವು ನೋಡಿ, ದಿವ್ಯಾಂಗಜನ್ ಕೌಶಲ್ ಯೋಜನೆ ಅಂತ ಕೊಟ್ಟಿದ್ದಾರೆ. ಪ್ರೊವೈಡಿಂಗ್ ಡಿಗ್ನಿಫೈಡ್ ಲೈವ್ಲಿಹುಡ್ ಅಪಾರ್ಚುನಿಟೀಸ್ ಥ್ರೂ ಇಂಡಸ್ಟ್ರಿ ರಿಲೆವೆಂಟ್ ಕಸ್ಟಮೈಸ್ಡ್ ಟ್ರೈನಿಂಗ್ ಸ್ಪೆಸಿಫಿಕ್ ಆ್ಯಂಡ್ ಡಿಸಬಿಲಿಟಿ ಗ್ರೂಪ್ಸ್ ಅಂತ ಒಂದು ಯಾವುದಪ್ಪ ಅಂತ ದಿವ್ಯಾಂಗಜನ್ ಕೌಶಲ್ ಯೋಜನೆ ಅಂತ. ನೆಕ್ಸ್ಟ್ ಇನ್ನೊಂದು ದಿವ್ಯಾಂಗಜನ್ ಸಹಾರಾ ಯೋಜನೆ ಅಂತ. ಇದೇನಪ್ಪ ಅಂತಂದರೆ ಟೈಮ್ಲಿ ಆಕ್ಸೆಸ್ ಟು ಹೈ ಕ್ವಾಲಿಟಿ ಅಸಿಸ್ಟಿವ್ ಡಿವೈಸಸ್ ಫಾರ್ ಆಲ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸಹಾರಾ ಯೋಜನೆ ಅಂತಕ್ಕಂಥ ಈ ಒಂದು ಯೋಜನೆಗಳು ಹೊಸದಾಗಿ ಇಲ್ಲಿ ಶುರು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ದಿವ್ಯಾಂಗಜನ್ ಕೌಶಲ್ ಯೋಜನಾ ಮತ್ತು ದಿವ್ಯಾಂಗಜನ್ ಸಹಾರಾ ಯೋಜನಾ ಅಂತ. ಇವೆರಡು ಯೋಜನೆಗಳನ್ನು ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳನ್ನು ಇಲ್ಲಿಂದ ಬರ್ತವೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಏನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಕೂಡ ಇಲ್ಲ. ಈ ಒಂದು ಆರ್ಟಿಕಲಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಟೋಟಲಾಗಿ ಇಂಪಾರ್ಟೆಂಟ್ ಏನು ಅಂತಂದರೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದು 17 ಡ್ರಗ್ಸ್ ಇದ್ದಾವೆ. ಅದರ ಮೇಲೆ ಸಂಪೂರ್ಣವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ 17 ಕ್ರಿಟಿಕಲ್ ಡ್ರಗ್ಸ್ ಇದು. ಅದರ ಮೇಲೆ ಸಂಪೂರ್ಣವಾಗಿ ಇಂಪೋರ್ಟ್ ಡ್ಯೂಟಿನ 0 ಮಾಡಿದ್ದಾರೆ. ಓಕೆನಾ, ಡೌನ್ಫಾಲ್ ಮಾಡಿದ್ದಾರೆ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದು ನೋಡಿ, ಫಿಸ್ಕಲ್ ಮ್ಯಾಟರ್ಸ್ ಅಂತ. ಇದು ವೆರಿ ಇಂಪಾರ್ಟೆಂಟ್. ಇದು ಏನಪ್ಪ, ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ಫಿಸ್ಕಲ್ ಮ್ಯಾಟರ್ಸಲ್ಲಿ ಫೈನಾನ್ಸ್ ಕಮಿಷನ್ ಬರ್ತದೆ. 16ನೇ ಫೈನಾನ್ಸ್ ಕಮಿಷನ್ ಯಾವಾಗ ಬರುತ್ತೆ ಅಂತಲೇ 2026 ಏಪ್ರಿಲ್ 1ರಿಂದ ಈ ಒಂದು 16ನೇ ಫೈನಾನ್ಸ್ ಕಮಿಷನ್ ಇಲ್ಲಿ ಶುರುವಾಗ್ತದೆ. ಇದರ ಒಂದು ಹೆಡ್ ಯಾರಿದ್ರು ನಿಮಗೆ ಗೊತ್ತಿದೆ, ಯಾರಪ್ಪ ಅಂತ ಅಂದರೆ ಅರವಿಂದ್ ಪನಗರಿಯಾ ಸರ್ ಅವರು ಈ ಒಂದು ಹೆಡ್ ಇರ್ತಾರೆ. ಮತ್ತು ಫೈನಾನ್ಸ್ ಕಮಿಷನ್ ನಮ್ಮ ಒಂದು ಆರ್ಟಿಕಲ್ನಲ್ಲಿ ಎಷ್ಟನೇ ಆರ್ಟಿಕಲ್ನಲ್ಲಿ ಇರುತ್ತೆ, 280ನೇ ಆರ್ಟಿಕಲ್ನಲ್ಲಿ ಇರ್ತದೆ. ಇದರ ಬಗ್ಗೆ ರೆಕಮೆಂಡೇಶನ್ ಕೊಡ್ತಕ್ಕಂಥ ಆರ್ಟಿಕಲ್ ಯಾವುದಪ್ಪ ಅಂತ 281. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ ಈ ಒಂದು ಫೈನಾನ್ಸ್ ಕಮಿಷನಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇರ್ತಾರೆ ಅಂತ, ಒಬ್ಬರು ಚೇರ್ಮನ್ ಇರ್ತಾರೆ ಮತ್ತು 4 ಮೆಂಬರ್ಸ್ ಇರ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. 16th ಫೈನಾನ್ಸ್ ಕಮಿಷನ್ ಅರವಿಂದ್ ಪನಗರಿಯಾ ಸರ್ ಅವರ ಒಂದು ಫೈನಾನ್ಸ್ ಹೆಡ್ ಚೇರ್ಮನ್ ಮೇರೆಗೆ ಈ ಒಂದು ಫೈನಾನ್ಸ್ ಕಮಿಷನ್ ಆಗಿದೆ. ನೆಕ್ಸ್ಟ್ ಇಲ್ಲೊಂದು ಪರ್ಸೆಂಟೇಜ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ದ ಗೌರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದ ರೆಕಮೆಂಡೇಶನ್ ಆಫ್ ದ ಕಮಿಷನ್ ಟು ರಿಟೈನ್ ದ ವರ್ಟಿಕಲ್ ಶೇರ್ ಆಫ್ ಡೆವಲ್ಯೂಷನ್ ಬೈ 41% ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಾವಿಷನ್ ಆಫ್ 1.4 lakh crore ಟು ದ ಸ್ಟೇಟ್ಸ್ ಫಾರ್ ದ ಫೈನಾನ್ಷಿಯಲ್ 27 ಆಸ್ ದ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಫಿಸ್ಕಲ್ ಕನ್ಸಾಲಿಡೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನಪ್ಪ ಅಂತ ಅಂದರೆ ನಮ್ಮೊಂದು ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದನ್ನು 4.4%ಇಂದ 4.3% ತರ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ 2026-27ರಲ್ಲಿ. ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಟಾರ್ಗೆಟ್ ದ ರೀಚಿಂಗ್ ಡೆಬ್ಟ್ ಟು GDP. ಅಂದರೆ ಡೆಬ್ಟ್ ಟು GDP ಅಂತ ಅಂದರೆ ನಮ್ಮ ಒಂದು ಸಾಲಗಳಿಗೂ ಮತ್ತು GDPಗೆ ಸಂಬಂಧಪಟ್ಟಂತೆ 50+or-1% ಅಂತ ಇಲ್ಲಿ ಕೊಟ್ಟಿದ್ದಾರೆ ಬೈ 2030 ಅಂತ 2030ರಲ್ಲಿ ನಾವು ತೆಗೆದುಕೊಂಡು ಬರ್ತೇವೆ ಅಂತ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ ಡೆಬ್ಟ್ ಟು GDP ರೇಷಿಯೋ ಎಸ್ಟಿಮೇಟೆಡ್ ಟು ಬಿ 55.6% GDP ಬೈ 2026-27. ಇದನ್ನು 50+1% ತರ್ತೇವೆ ಅಂತ 2030ರಲ್ಲಿ ತೆಗೆದುಕೊಂಡು ಬರ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ GDP ಬೇಸ್ ಇಯರ್ ಯಾವುದಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸ್ಬೋದು. ಈಗ ಚೇಂಜ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಅದಾದ ಬಳಿಕ ಇಲ್ಲಿ ಫಿಸ್ಕಲ್ ಡೆಫಿಸಿಟ್ಟು ಎಷ್ಟಿತ್ತು ಮತ್ತು ಎಷ್ಟಾಗುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 2022-23ರಲ್ಲಿ ಎಷ್ಟಿತ್ತು,
ನೆಕ್ಸ್ಟು 2026-27ರಲ್ಲಿ ಎಷ್ಟಿದೆ, ನೆಕ್ಸ್ಟು ರೆವೆನ್ಯೂ ಡೆಫಿಸಿಟ್ ಎಷ್ಟಾಗಿದೆ, ಪ್ರೈಮರಿ ಡೆಫಿಸಿಟ್ ಎಷ್ಟಿದೆ, ನೆಕ್ಸ್ಟು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದರೆ ಎಷ್ಟೆಷ್ಟು ಚೇಂಜ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 6.5ರಿಂದ 4.3 ಆಗಿದೆ. ಯಾವಾಗಪ್ಪ ಅಂತ 2023-24-23-22-23ರಿಂದ ಏನು ನೀವು 26-27 ನೋಡಿದರೆ ಇಲ್ಲಿ ಚೇಂಜ್ ಆಗಿದೆ, ಇಲ್ಲೂ ಕೂಡ ಚೇಂಜ್ ಆಗಿದೆ, ಎಲ್ಲವೂ ಕೂಡ ಕಡಿಮೆ ಆಗಿದೆ. ಅದರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಈ ಒಂದು ಗ್ರಾಫಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. 1 ರೂಪಿ ಕಮ್ಸ್ ಫ್ರಮ್ ಅಂತ ಕೊಟ್ಟಿದ್ದಾರೆ. 1 ರೂಪಾಯಿ ಎಲ್ಲಿಂದ ಬರುತ್ತೆ ಅಂತ ನೋಡಿ. 1 ರೂಪಾಯಿ ಏನಿದೆ, 1 ರೂಪಿ ಕಮ್ಸ್ ಫ್ರಮ್ ಅಂದರೆ 1 ರೂಪಾಯಿ ಇದೆ ಅಂತ ಅದರಲ್ಲಿ ಎಲ್ಲಿಂದ ಬರುತ್ತೆ ಅಂತ ಕಾರ್ಪೊರೇಷನ್ ಟ್ಯಾಕ್ಸಿಂದ 18% ಬರ್ತದೆ, ಬಾರೋಯಿಂಗ್ಸ್ ಆ್ಯಂಡ್ ಲಯಬಿಲಿಟೀಸಿಂದ 24% ಬರ್ತದೆ, ನಾನ್ ಡೆಬ್ಟ್ ಕ್ಯಾಪಿಟಲಿಂದ 2% ಬರ್ತದೆ, ನಾನ್ ಟ್ಯಾಕ್ಸ್ ರೆವೆನ್ಯೂಸಿಂದ 10% ಬರ್ತದೆ, GST ಮತ್ತು ಅದರ್ ಟ್ಯಾಕ್ಸಿಂದ 15% ಬರ್ತದೆ, ಯೂನಿಯನ್ ಎಕ್ಸೈಸ್ ಡ್ಯೂಟೀಸಿಂದ 6% ಬಂದರೆ, ಕಸ್ಟಮ್ಸಿಂದ 4% ಬರ್ತದೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸಿಂದ 21% ಬರ್ತದೆ. ಇದು 1 ರೂಪೀಸ್ ಕಮ್ಸ್ ಫ್ರಮ್ ಎಲ್ಲಿಂದ ಬರುತ್ತೆ ಅಂತ. ಅದೇ ರೀತಿ 1 ರೂಪೀಸ್ ಗೋಸ್ ಟು ಅಂತ ಕೇಳಿದರೆ ನೋಡಿ, 1 ರೂಪೀಸ್ ಗೋಸ್ ಟು ಅಂದರೆ ಸ್ಟೇಟ್ ಆ್ಯಂಡ್ ಶೇರ್ ಆಫ್ ಟ್ಯಾಕ್ಸಸ್ಗೆ 22%. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಕ್ಕೆ ಹೋಗುತ್ತೆ ಅಂತ ಇದಕ್ಕೆ ಹೋಗುತ್ತೆ. ನೆಕ್ಸ್ಟು ಫೈನಾನ್ಸ್ ಕಮಿಷನ್ ಅದರ್ ಟ್ರಾನ್ಸ್ಫರ್ಗಳಿಗೆ 7, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ 8, ಇಂಟ್ರೆಸ್ಟ್ ಪೇಮೆಂಟ್ಗಳಿಗೆ 20% ಹೋಗುತ್ತೆ, ಮೇಜರ್ ಸಬ್ಸಿಡೀಸ್ಗೆ 6, ಡಿಫೆನ್ಸ್ಗೆ 11% ಅಲೋಕೇಟ್ ಮಾಡಿದ್ದಾರೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗೆ 17. ನೋಡಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 8%, ಸೆಕ್ಟರ್ ಸ್ಕೀಮ್ಗೆ 17%. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಶೇರ್ ಆಫ್ ಟ್ಯಾಕ್ಸಸ್ ಅಂತ, ಇದಕ್ಕೂ ಕೂಡ ಮತ್ತು ಇಲ್ಲಿ ಎರಡನೇ ಇಂಪಾರ್ಟೆಂಟ್ ಅಂತಂದರೆ ಇಂಟ್ರೆಸ್ಟ್ ಪೇಮೆಂಟ್ಸ್, ಇವಕ್ಕೆ ಜಾಸ್ತಿ ಅಲೋಕೇಟ್ ಮಾಡಿದ್ದಾರೆ, ಇಷ್ಟು ಹೋಗುತ್ತೆ ಅಂತ. ನೆಕ್ಸ್ಟ್ ಸಿವಿಲ್ ಪೆನ್ಷನ್ಗೆ 2%, ಅದರ ಎಕ್ಸ್ಪೆಂಡಿಚರ್ಗೆ 7% ಅದ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಓಕೆನಾ. ನೆಕ್ಸ್ಟು ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವೆನ್ಯೂ ರಿಸಿಪ್ಟ್ ಅಂತ ಕೊಟ್ಟಿದ್ದಾರೆ. 2024ರಲ್ಲಿ 16.2 ಇದ್ದಿದ್ದು ಈಗ ಕ್ಯಾಪಿಟಲ್ ರಿಸಿಪ್ಟ್ 18.1 ಆಗಿದೆ. ರೆವೆನ್ಯೂ ರಿಸಿಪ್ಟ್ ಏನಿದೆ 30.4 ಇದ್ದಿದ್ದು 35.3 ಆಗಿದೆ, ಆಗತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ನೋಡ್ಬೋದು. ಎಕ್ಸ್ಪೆಂಡಿಚರ್ ಎಷ್ಟಿದೆ, ಏನು ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 13.2 ಇತ್ತು 2024-25ರಲ್ಲಿ, ಈಗ 17.1 ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ನೋಡಿದ್ರೆ 24-25ರಲ್ಲಿ 36 ಇದ್ದಿದ್ದು 41.3 ಆಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್, ಏನು ನಂಬರ್ ಕೊಟ್ಟಿರ್ತಾರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇರ್ತವೆ, ಅದಕ್ಕಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಮುಂದಿನ ಒಂದು ಇದನ್ನು ನೋಡಿದ್ರೆ ರೋಬಸ್ಟ್ ಎಕನಾಮಿಕ್ ಫೌಂಡೇಶನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಟ್ರೆಂಡ್ ಇನ್ ರಿಸಿಪ್ಟ್ ಸೆಂಟರ್ ಅಂತ ಕೊಟ್ಟಿದ್ದಾರೆ, ಸೆಂಟರ್ಸ್ ನೆಟ್ ಟ್ಯಾಕ್ಸ್ ರೆವೆನ್ಯೂ ಅಂತ. ಇವೆಲ್ಲವೂ ಕೂಡ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಆಫ್ ಮೇಜರ್ ಐಟಮ್ಸ್ ಅಂದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ವರ್ಷದಲ್ಲಿ ನೋಡಿ. ಜಾಸ್ತಿ ಮ್ಯಾಕ್ಸಿಮಮ್ ಕೊಟ್ಟಿರೋದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ 5,98,520 ಕೋಟಿ ಅಂತ. ನೆಕ್ಸ್ಟು ಡಿಫೆನ್ಸ್ ಸೆಕ್ಟರ್ಗೆ, ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್, ಹೋಮ್ ಅಫೇರ್ಸ್, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್. ಅತಿ ಹೆಚ್ಚು 5ನೇದು ಯಾವುದಪ್ಪ ಅಂತ ಅಗ್ರಿಕಲ್ಚರ್ಗೆ ಕೊಟ್ಟಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ, ಜಾಸ್ತಿ ಅದಕ್ಕೆ ಇರ್ತಕ್ಕಂಥದ್ದು, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹೆಲ್ತ್ಗೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಎಷ್ಟೆಷ್ಟು ಕ್ರೋರ್ಸ್ ಕೊಟ್ಟಿದ್ದಾರೆ, ಇದು ತುಂಬ ಇಂಪಾರ್ಟೆಂಟು, ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು RT ಚಾರ್ಟನ್ನು ಫೋಟೋ ಹೊಡ್ಕೊಂಡು ಬೇಕಾದರೆ ಇದನ್ನು ಇಟ್ಕೋಬೋದು, ಯಾಕೆಂದರೆ ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರುವಂಥ ಸಾಧ್ಯತೆಗಳು ಇರ್ತವೆ, ಯಾವುದಕ್ಕೆ ಇಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಅದಕ್ಕಾಗಿ ಇದನ್ನು ಒಂದು ಫೋಟೋ ಹೊಡ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಓಕೆನಾ. ಇದು ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.